ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟು ಒಳಗೆ ಹಪ್ಪಳ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲು ಒಂದು ಪಾತ್ರೆ ಒಳಗೆ ನಾವು ಯಾವ ಗ್ಲಾಸ್ ಅಥವಾ ಕಪ್ಪಿಲೆ ಅಕ್ಕಿ ಹಿಟ್ಟನ್ನು ಅಳತಿ ತೊಗೊಂಡಿರ್ತೀವಲ್ರಿ, ಅದೇ ಗ್ಲಾಸಿಲೆ 8 ಗ್ಲಾಸ್ ಆಗುವಷ್ಟು ನೀರು ಹಾಕೋಬೇಕ್ರಿ. ಆದ್ರೆ ಈ ಹಿಟ್ಟನ್ನು ಕಲ್ಸಕ್ಕೆ ನಾವೇನು ಮಾಡಬೇಕು, 8 ಗ್ಲಾಸ್ ಬದಲಿ ನಾವೇನು ಮಾಡಬೇಕು, 6 ಗ್ಲಾಸನ್ನು ನಾವು ನೀರು ಹಾಕ್ಬೇಕ್ರಿ. ಯಾಕಂದ್ರೆ 2 ಗ್ಲಾಸ್ ಯಾಕೆ ಕಡಿಮೆ ಹಾಕೋಬೇಕಂದ್ರಿ, ಈಗ ಹಿಟ್ಟು ಕಲ್ಸಾಕ್ರಿ ನಾವೇನು ಬೇಕು, 2 ಗ್ಲಾಸ್ ನೀರು ಬೇಕಾಗತ್ರಿ. ಅದಕ್ಕೆ ನಾವು ಗಂಟಿಲ್ಲಾರ್ದ 2 ಗ್ಲಾಸ್ ನೀರನ್ನ ಎಕ್ಸ್ಟ್ರಾ ತಕ್ಕೊಂಡು ನಾವು ಅದನ್ನು ಕಲಿಸ್ಕೋಬೇಕ್ರಿ. ಆಮೇಲೆ ಇದು 6 ಗ್ಲಾಸ್ ನೀರು ಕಾಯಕತ್ತಿರದಲ್ರಿ, ಅದ್ರೊಳಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋಬೇಕ್ರಿ, ಕರದಿಂದ ಒಂಚೂರು ಜಾಸ್ತಿ ಆಕೈತ್ರಿ. ಅದಕ್ಕೆ ಈಗ ನೋಡ್ರಿ ಕಲ್ಸ್ಕೊಂಡಿರ್ತೀವಲ್ರಿ ಗಂಟಿಲ್ಲಾರ್ದ ಅಕ್ಕಿ ಹಿಟ್ಟನ್ನ, ಅದನ್ನು ಚಂದಾಗ ಅದ್ರೊಳಗೆ ಕೈ ಬಿಡ್ಲಾರ್ದಂಗೆ ನಾವು ಕಲಿಸ್ಕೋಬೇಕ್ರಿ. ಮಿನಿಮಮ್ ಏನಿಲ್ಲ ಅಂದರೂ ಒಂದು 15 ನಿಮಿಷ ಆದರೂ ನಾವು ಇದನ್ನು ಚಂದಾಗ ಅಕ್ಕಿ ಹಿಟ್ಟನ್ನ ಕುದಿಸ್ಬೇಕ್ರಿ. ಅದು ಒಂಥರ ಥಿಕ್ನೆಸ್ ಬರ್ತೈತ್ರಿ. ಆ ರೀತಿ ಬರೋ ಥರ ನಾವೇನು ಮಾಡಬೇಕು, ಚಂದಾಗ ಕುದಿಸ್ಬೇಕ್ರಿ. ಈ ಥರ ಮ್ಯಾಗ ಬುರುಗ್ ಬರ್ಬೇಕ್ರಿ. ನಾವು ಎತ್ತಿ ಹಿಂಗೆ ನೋಡಿದಾಗ ಸ್ವಲ್ಪ ದಪ್ಪಗೆ ಆಗ್ಬೇಕು ನೋಡ್ರಿ. ಆಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಬೇಕ್ರಿ. ನಾವು ಮಾಡುವಾಗ ಜೀರಿಗೆ ಹಾಕೊಂಡ್ರೆ ಬರ್ತೈತಿ, ಆದ್ರೆ ಏನಾಕೈತಿ, ಜೀರಿಗೆ ಬಣ್ಣ ಬಿಡೋದ್ರಿಂದ ಏನಾಕೈತ್ರಿ, ನಾವು ಅವಾಗ ಹಾಕ್ಬಾರ್ದ್ರಿ. ಮಾಡಿಂದ ಕೆಳಗೆ ಇಳಿತೀವಲ್ರಿ, ಅವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಚಂದಾಗ ಕಲಿಸ್ಬೇಕ್ರಿ. ಅಷ್ಟೇ ಕವರ್ ಇರ್ತಾವಲ್ರಿ, ಅವನ್ನ ನಾವು ಚಂದಾಗ ಕಟ್ ಮಾಡ್ಕೊಂಡು ಅದ್ರ ಮ್ಯಾಗ ಏನು ಎಣ್ಣೆ ಹಚ್ಚಲಾರ್ದನ ಡೈರೆಕ್ಟ್ ನಾವು ಸ್ವಲ್ಪ ತಣ್ಣಗಾಗಿಂದ ಅದ್ರ ಮ್ಯಾಗ ಚಂದಾಗ ಹಾಕ್ಬೇಕ್ರಿ. ರೌಂಡ್ ಶೇಪ್ ಇಲ್ಲಿ ಹಾಕಾಕತ್ತೀನಲ್ರಿ, ಈ ರೀತಿ ಹಾಕ್ಬೇಕು ನೋಡ್ರಿ. ತೀರ ತೆಳ್ಳಗೆ ಹಾಕ್ಬಾರ್ದ್ರಿ, ಸ್ವಲ್ಪ ದಪ್ಪಗ ಹಾಕ್ಬೇಕ್ರಿ. ಒಣಗಿಂದ ಭಾಳ ತೆಳ್ಳಗೆ ಹಾಕವ್ರಿ, ಆಮೇಲೆ ಹೊಳಸಾಕ ಬರಂಗಿಲ್ರಿ ನಮ್ಗೆ. ಈ ಸಂಡ್ಗಿನ 2 ದಿನ ಬಿಸಿಲಾಗ ಚಂದಾಗ ಒಣಸಿದ್ರೆ ಸಾಕು ನೋಡ್ರಿ. ನಾವು ವರ್ಷಾನ್ ಪೂರ್ತಿ ನಾವು ಇಟ್ಕೊಂಡು ತಿನ್ನಾಕ, ಹಬ್ಬ ಹರಿದಿನ ಬಂದಾಗ ನಾವು ಕರ್ಕೊಂಡು ತಿನ್ನಾಕ ನಮ್ಗೆ ಉಪಯೋಗ ಆಕ್ಕವ್ರಿ. ನೀವು ಮಾಡ್ರಿ, ಹೆಂಗಾಗೈತಿ ಅಂತ ನಂಗೆ ಹೇಳ್ರಿ. ನೋಡಾತ್ರಿಲ್ಲ ಹಿಂಗೆ ಇಷ್ಟು ಬಳ್ಳಗ ಆಗ್ಯಾವ ನೋಡ್ರಿ. ಆಮೇಲೆ ನಾ ಇದನ್ನು ಎಣ್ಣೆ ಒಳಗೆ ಕರೆದು ತೋರಿಸ್ತೀನಿ ನೋಡ್ರಿ ಹೆಂಗಾಗತ್ತವು. ಮೀಡಿಯಮ್ ಫ್ಲೇಮ್ ಒಳಗೆ ಇಡಬೇಕ್ರಿ, ಯಾಕಂದ್ರೆ ಹೊತ್ತು ಬಿಡ್ತಾವ್ರಿ. ನೋಡ್ರಿ ಎಷ್ಟು ಚಂದ ಬುರು ಉಪ್ತಾವು, ಅಷ್ಟು ಚೆನ್ನಾಗಿ ಬರ್ತಾವ್ರಿ ಇವು ಸಂಡ್ಗಿ. ಹೊಸ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.